ಚಾಮರಾಜನಗರ ತಾಲೂಕಿನ ಗೋಳಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸವನಕಟ್ಟೆ ಕೆರೆಯಲ್ಲಿ ರಾಜ್ಯಾರೋಷವಾಗಿ ನಡೆಯುತ್ತಿದೆ ಮಣ್ಣು ದಂಧೆ. 2 ಜೆಸಿಬಿ 15 ಟ್ರ್ಯಾಕ್ಟರ್ಗಳು ಕೆರೆಯಲ್ಲಿ ರಾಜ್ಯಾರೋಷವಾಗಿ ಫಲವತ್ತಾದ ಮಣ್ಣು ತುಂಬಿಕೊಂಡು ಹೊಲಗಳಿಗೆ ಅಕ್ರಮವಾಗಿ ತೆಗೆದುಕೊಂಡು ಹೋಗುತ್ತಿದ್ದಾರೆ. ಇದರ ಬಗ್ಗೆ ತಹಸೀಲ್ದಾರ್ ಹಾಗೂ ಪೊಲೀಸರಿಗೆ ಗೊತ್ತಿದ್ದರೂ ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ಸಾರ್ವಜನಿಕರು ಇಲಾಖೆಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕೆರೆಯು 190 ಗುಂಟೆ ವಿಸ್ತೀರ್ಣ ಹೊಂದಿದ್ದು, ಗ್ರಾಮದ ಪ್ರಭಾವಿ ವ್ಯಕ್ತಿಗಳು, ಕಂದಾಯ ಇಲಾಖೆ, ಪೊಲೀಸ್ ಹಾಗೂ ಸಾರಿಗೆ ಇಲಾಖೆ ಹಾಗೂ ಪತ್ರಕರ್ತರಿಗೆ ಹಣವನ್ನು ನೀಡಬೇಕೆಂದು ರೈತರಿಂದ ದುಬಾರಿ ಹಣ ಪಡೆದು ಕೆರೆಯ ಮಣ್ಣನ್ನು ಯಾವುದೇ ಅನುಮತಿ ಇಲ್ಲದೆ ಅಕ್ರಮವಾಗಿ ಮಣ್ಣು ದಂಧೆ ಮಾಡುತ್ತಿದ್ದಾರೆ. ಪ್ರಶ್ನೆ ಮಾಡುವ ಸಾರ್ವಜನಿಕರಿಗೆ ಎಲ್ಲರೂ ನಾವು ಹೇಳಿದ ಹಾಗೆ ಕೇಳುತ್ತಾರೆ. ನೀವು ನಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ, ನಮಗೆ ರಾಜಕೀಯ ಬೆಂಬಲವಿದೆ ಎಂದು ರಾಜ್ಯಾರೋಷವಾಗಿ ಮಾತನಾಡುತ್ತಿದ್ದಾರೆ. ಜಿಲ್ಲೆಯ ಎಲ್ಲ ಕಡೆ ನಾವು ಈ ದಂಧೆ ಮಾಡುತ್ತೇವೆ ಎಂದು ಮಾಧ್ಯಮದ ಮುಂದೆ ಹೇಳಿಕೆ ನೀಡುತ್ತಾರೆ. ಹಾಗಾಗಿ ಸಂಬಂಧಪಟ್ಟ ಇಲಾಖೆಯ ಅಕ್ರಮವಾಗಿ ದಂಧೆಕೋರರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಅಕ್ರಮ ಮಣ್ಣು ದಂಧೆಗೆ ಕಡಿವಾಣ ಹಾಕಬೇಕೆಂಬುದು ಸಾರ್ವಜನಿಕರ ಅಭಿಮತವಾಗಿದೆ. ಮಣ್ಣು ಉಳಿಸಿ ಅಭಿಯಾನ ಸಮಿತಿಯ ಕದಂಬ ಅಂಬರೀಶ್ ರವರು ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದ ಪ್ರತಿಯೊಂದು ಸಭೆಗಳಲ್ಲೂ ಮಣ್ಣು ದಂಧೆ ಮಾಡುವವರ ವಿರುದ್ಧ ದೂರು ನೀಡಿದರು. ರಾಜ್ಯಾರೋಷವಾಗಿ ಹಾಡು ಹಗಲಲ್ಲೇ ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡುವವರ ಮಾಹಿತಿ ನೀಡಿ ಕಾನೂನು ಕ್ರಮ ಜರುಗಿಸುವಂತೆ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡಿದರು. ಯಾರಿಗೆ ಹೊಡಿತೀರ ಮಣ್ಣ ಈಗಂದ್ರೆ ಯಾರು ಎತ್ತಿಸ್ತಿರೋರು ಅಲ್ಲಿ ಮಣ್ಣು ಎತ್ತಿಸ್ತಿರೋರು ಯಾರ ವೆಂಕಟೇಶ್ ಅಂತನ ಯಾವ್ರವ್ರ ಕಾಗ್ಲೋಡಿ ಮಣ್ಣೆಲ್ಲಿಗೆ ಅಂದೆ ನಂಬರ್ ಪ್ಲೇಟ್ ಇಲ್ಲ ಇಲ್ಲಿ ಅದು ಜೂಮ್ ಮಾಡ ಮಾರಿ ನಿಮ್ಮ ಜಮೀನು ಹೊಡಿಸ್ತಿರದ ನಿಮ್ಮ ಜಮೀನಿಗೆ ಹೊಡಿಸ್ತಿರದ ಯಾರು ಹೊಡಿಸ್ತಿರೋದು ಬೆಂಗಳೂರು ಎತ್ತಿಸ್ತಿರೋದಾರ ಅಂತ ನೀವೇ ಎತ್ತಿಸ್ತಿರೋದ ಯಾವ್ರಣ ಪರ್ಮಿಷನ್ ತಗೊಂಡಿದ್ದಾರೆ ಮತ್ತೆ ಅದೇ ಹೆಂಗೆ ಎತ್ತಿಸ್ತಿದ್ದಾರೆ ಅಪ್ಪ ಸರ್ಕಾರದ ವಸ್ತುನ ನೀನು ಹೆಂಗ್ ಬೇಕಾದ್ರೂ ಬಳಸ್ಕೋಬೋದಂತೆ ಕೆರಮಣ್ಣ ಊಳ ಎತ್ತಕ್ಕೆ ಬಿಡೋದಕ್ಕೆ ಅವ್ರ ಆಳ್ಗಳಾಗರ ಹಾಗಾರ ನಾವು ನರೇಗ ಕೆಲಸ ಮಾಡಿಸ್ತಾರಲ್ಲ ಅವ್ರ ಅದೇ ಅದಕ್ಕೆ ಬಿಡೋ ನಿಮ್ಗೆ ಹೇಳ್ಬಿಡ್ಲಿ ಬಿಡೋಗಾರ ಜೆಸಿಬಿ ಕರ್ಕ ಬಂದ್ಬಿಟ್ಟು ಉಳೆಸಿ ಬಿಡ್ರಿ. ಇವ್ರೇ ಎತ್ತಿಸ್ತಾ ಇರೋದು ಪರ್ಮಿಷನ್ ಇಲ್ಲ ಸರ್. ಇವಾಗ ಹೊಸದಾಗಿ ಕಾನೂನು ಮಾಡಿದ್ರೆ ಏನಾದ್ರು ಗೊತ್ತಿಲ್ಲ. ಕೆರಮಣ್ಣಿಗೆ ಯಾರು ಪರ್ಮಿಷನ್ ಕೊಡ್ತಾರ ಕೊಡ್ಸಿ ನೋಡು. ಏನಂತ ಸರ್ ನಿಮ್ಮ ಹೆಸರು? ರಾಜಶೇಖರ ಮೂರ್ತಿ ಅಂತಾನೆ. ಯಾವರು? ಕುಂಬೇಶ್ವರ ಕಾಲೋನಿ. ತಕ್ಕಳಿ ಎಲ್ಲ ಕಡೆನೂ ಎತ್ಕೋಗಿ ನೋಡು ಅದೇನಾಗೋದು. ಅಲ್ಲೆಲ್ಲ ಹೊಡಿತೀವಿ ಬನ್ನಿ ನೋಡಿ. ಪರ್ಮಿಷನ್ ಇಲ್ಲದೆ ಹೊಡಿತೀವಿ, ತೆರಕ್ನಾಮಿ ಹೊಡಿತೀವಿ. ಸರಿನಾ? ಈ ಕಡೆ ತಾಳ್ವಾಡಿ ಸೈಡ್ ಎಲ್ಲ ಹೊಡಿತೀವಿ ಬನ್ನಿ. ಯಾರು ಕೇಳಲ್ಲ ಕೆರಮಣ್ಣಿಗೆ, ಯಾಕಂದ್ರೆ ರೈತರಿಗೂ ಉಪಯೋಗ ಅದು. ಸರಿನಾ? ಇನ್ಯಾತಕ್ಕೂ ಅಲ್ಲ, ಅದು ರೈತರಿಗೂ ಉಪಯೋಗ. ತಕ್ಕೋಗಿ ಹೊರರಾಜ್ಯಕ್ಕೆ ಮಾರಿ ಮತ್ತೆ ಕೇಳಿ ಎತ್ಕೋಗಿ ಗಾಡಿಗಳನ್ನೆಲ್ಲ. ತಾಲೂಕಿನ ಗುಳಿಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದಂತಹ ಬಸವನಕಟ್ಟೆ 4.25 ಎಕರೆಯಲ್ಲಿ ಅಕ್ರಮವಾಗಿ ಮಣ್ಣನ್ನು ಎತ್ತು ಗದ್ದೆಗಳಿಗೆ ಮತ್ತೆ ಇತರ ಕೆಲಸಗಳಿಗೆ ಬಳಸ್ಕೊಳ್ತಾ ಇದ್ದಾರೆ. ಯಾವುದೇ ಅಧಿಕಾರಿಗಳು ಕೂಡ ಇದರ ಹತ್ರ ಗಮನ ಹರಿಸ್ತಾ ಇರೋದು ಬಾರಿ ಖಂಡನೀಯ. ಇಲ್ಲಿನ ಪಿಡಿಒ ಕೂಡ ಹೇಳಿದರೆ ಇದಕ್ಕೆ ಯಾವುದೇ ರೀತಿಯ ಪರ್ಮಿಷನ್ ಕೊಟ್ಟಿಲ್ಲ ಅಂತ. ಸುಮಾರು 5-6-7 ಟ್ರ್ಯಾಕ್ಟರ್ಗಳಿಂದ ಒಂದು 4-5 ದಿನಗಳಿಂದ ಈ ಮಣ್ಣನ್ನು ಎತ್ತಿ ತಗೊಂಡೋಗಿ ಯಾವುದೇ ಪರ್ಮಿಷನ್ ಇಲ್ಲದೆ ತಗೊಂಡು ಹೋಗಿ ಗದ್ದೆ ಬೇರೆ ಕಡೆ ಅಂತ ಉಪಯೋಗಿಸ್ಕೊತಾ ಇದ್ದಾರೆ. ಇದನ್ನು ಈ ಕೂಡಲೇ ಇದರ ಬಗ್ಗೆ ಸರ್ಕಾರ ಗಮನ ಎತ್ತಿ ಇವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈ ಜರುಗಿಸಬೇಕು ಅಂತ TV5 ನ್ಯೂಸ್ನಿಂದ ಕೇಳಿದ್ದೇವೆ. ಸ್ವಾಮಿ, BV5 ನ್ಯೂಸ್, ಚಾಮರಾಜನಗರ. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳೆಪೇಟೆ, BV5 ನ್ಯೂಸ್ ಕನ್ನಡ, ಚಾಮರಾಜನಗರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.